ನಮಸ್ಕಾರ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಮತ್ತೊಮ್ಮೆ ನಿಮ್ಮ ನೆಚ್ಚಿನ ಗಣಿತ ತರಗತಿಗೆ ಸ್ವಾಗತ. ಈಗ ನಾವು ಕಂಡುಹಿಡಿಯಿರಿ ಲೆಕ್ಕದ ಮುಂದುವರಿದ ಭಾಗವನ್ನು ಮಾಡೋಣ. ಈ ಕೆಳಗಿನ ಗುಣಲಬ್ಧಗಳನ್ನು ಲೆಕ್ಕಾಚಾರ ಮಾಡಲು ತ್ವರಿತ ಮಾರ್ಗಗಳನ್ನು ಕಂಡುಹಿಡಿಯಿರಿ. 2 × 1768 × 50. ಈ ಗುಣಲಬ್ಧವನ್ನು ನಾವು ವೇಗವಾಗಿ ಹೇಗೆ ಮಾಡಬಹುದು ಎಂದು ನೋಡೋಣ. ಇಲ್ಲಿ ನಾವು 50 100/2 ಎಂದು ಬರೆಯಬಹುದು. ಆಗ 2ಕ್ಕೆ 2 ಭಾಗಿಸಿ ಹೋಯಿತು, ಉಳಿಯುವುದು 1768 × 100 ಸಮ 1,76,800. ಬಿ ಲೆಕ್ಕ ನೋಡಿ. 72 × 125. 125 ನಾವು 1000/8 ಎಂದು ಬರೆಯಬಹುದು. 8 72 ಅಲ್ಲಿ ಆಗ 8 72ರಿಂದ ಭಾಗಿಸಿದಾಗ ಉಳಿಯುವುದು 9. ಇನ್ನು 9 × 1000 ಅಂದರೆ ನಮಗೆ ಗುಣಿಸಲು ತುಂಬ ಸುಲಭ. 9 ಬರೆದು 3 0 ಹಾಕಿದ್ರೆ ಆಯಿತು, 9000 ದೊರೆಯುವುದು. ಸಿ ಲೆಕ್ಕ ನೋಡಿ. 125 × 40 × 8 × 25. 125 ನಾವು 1000/8 ಎಂದು ಬರೆಯಬಹುದು. 1000ವನ್ನು 8ರಿಂದ ಭಾಗಿಸಿದಾಗ 125 ದೊರೆಯುತ್ತದೆ ಎಂದು ನಮಗೆ ತಿಳಿದಿದೆ. ಅದೇ ರೀತಿ 25 100/4 ಎಂದು ಬರೆಯಬಹುದು. ಇಲ್ಲಿ 8ಕ್ಕೆ 8 ಹೊಡೆದು ಹೋಗುತ್ತದೆ. 4 1 4, 4 10 40. ಉಳಿಯುವುದು 10 × 1000 × 100 ಅಂದರೆ 10 ಲಕ್ಷ. ಇಲ್ಲಿ ಎಷ್ಟು ಸೊನ್ನೆಗಳು ಉಳಿದವು ಅಂಶದಲ್ಲಿ ನೋಡಿ. 1 2 3 4 5 6. 1 ಬರೆದು 6 0 ಹಾಕಿದರೆ ಆಯಿತು. ಎರಡನೇ ಪ್ರಶ್ನೆ ನೋಡಿ. ಎ ಲೆಕ್ಕ ನೋಡಿ. 25 × 12. ಇಲ್ಲಿ ನಾವು 12ಅನ್ನು 4 × 3 ಎಂದು ಬರೆಯಬಹುದು. 25 × 4 × 3 ನಮಗೆ ತಿಳಿದಿರುವ ಹಾಗೆ 25 4 100. ಈಗ 100 × 3 ಸಮ 300. ಈ ರೀತಿ ಸುಲಭವಾಗಿ ನಾವು ಗುಣಲಬ್ಧವನ್ನು ಕಂಡುಹಿಡಿಯಬಹುದು. ಬಿ ಲೆಕ್ಕ ನೋಡಿ. 25 × 240. 240 ನಮಗೆ 4 × 60 ಎಂದು ಬರೆಯಬಹುದು. 6 4 24. ಹಾಗಾಗಿ ಒಂದು 0 ಸೇರಿಸಿದಾಗ 4 × 60. ಇಲ್ಲಿ 25 × 4 100 ಸಿಗುತ್ತದೆ. 100 × 60 ಅಂದರೆ ಅಲ್ಲಿ 6 ಬರೆದು ಅಲ್ಲಿ ಎಷ್ಟು 0 ಇದೆ? 3 0 ಇದೆ, ಅಂದರೆ 6000. ಸಿ ಲೆಕ್ಕ ನೋಡಿ. 250 × 120. 120 ನಮಗೆ 4 × 30 ಎಂದು ಬರೆಯಬಹುದು. 4 3 12. ಹಾಗಾಗಿ 120 ಸಮ 4 × 30. ಇನ್ನು ಇಲ್ಲಿ 250 ಮತ್ತು 4 ಮೊದಲು ಗುಣಿಸಿದಾಗ 250 × 4 ಅಂದರೆ 1000. 25 4 100. ಈ ಒಂದು 0 ಹಾಕಿದಾಗ 1000 ಆಯಿತು. 1000 × 30 ನಮಗೆ ಗುಣಿಸಲು ಸುಲಭ, 30,000. ಡಿ ಲೆಕ್ಕ ನೋಡಿ. 2500 × 12. ಇಲ್ಲಿಯೂ ಹಾಗೆ 12ಅನ್ನು 4 × 3 ಎಂದು ಬರೆಯಬಹುದು. ಈಗ 2500 ಮತ್ತು 4 ಮೊದಲು ಗುಣಿಸಿದಾಗ ನಮಗೆ 10,000 ದೊರೆಯುವುದು. 25 4 100. ಈ 2 0 ಹಾಕಿದಾಗ 10,000 ಬಂತು. 10,000 × 3 ಸಮ 30,000. ಈ ಲೆಕ್ಕ ನೋಡಿ. 25,000 × 4,800.
ಇಲ್ಲಿ ನಮಗೆ 4800 4 ಗುಣಿಸು 1200 ಎಂದು ಬರೆಯಬಹುದು. ಇಲ್ಲಿ 4 12 48, ಹಾಗಾಗಿ 4 ಗುಣಿಸು 1200 ಮಾಡಿದಾಗ 4800 ದೊರೆಯುವುದು. ಇಲ್ಲಿ ಮೊದಲು ನಾವು 25,000 ಮತ್ತು 4 ಗುಣಿಸಿದಾಗ 25 4 100 ಮತ್ತು ಇಲ್ಲಿ 3 0, ಈ 3 0 ಇಲ್ಲಿ ಹಾಕಿದಾಗ ನಮಗೆ 1,00,000 ದೊರೆಯುವುದು. 1,00,000 ಮತ್ತು 1200 ಗುಣಿಸಿದಾಗ ಇಲ್ಲಿ ಎಷ್ಟು 0 ಇದೆ ಲೆಕ್ಕ ಮಾಡಿ. 12 ಬರೆದು ಇಲ್ಲಿ 5 0, ಇಲ್ಲಿ 2 0, ಒಟ್ಟು 7 0. ಗುಣಿಸಿದಾಗ ನಮಗೆ 12 ಕೋಟಿ ದೊರೆಯುವುದು. ಈ ರೀತಿ ನಾವು ಸುಲಭ ವಿಧಾನದಲ್ಲಿ ತ್ವರಿತವಾಗಿ ಗುಣಲಬ್ಧಗಳನ್ನು ಕಂಡುಹಿಡಿಯಬಹುದು. ಎಲ್ಲರಿಗೂ ಧನ್ಯವಾದಗಳು.